ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಸರ್ ಅವರ ಸಮ್ಮುಖದಲ್ಲಿ ಎಲ್ಲರೊಂದಾಗಿ ದೀಪವನ್ನು ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸ್ವಲ್ಪ ಸೈಜ್ ಬೇಡ ಅಲ್ಲೋಗಿ ಸರ್ ನಿಮ್ಮ ಮೇಲೆ ಸರ್ 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 ಕ್ಯಾಮೆರಾ ಸರ್ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರವಿಲ್ಲ. ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ. ಗುರು ಅಜ್ಞಾನದಿಂದ ಜ್ಞಾನದಲ್ಲಿ ಕರೆದೊಯ್ಯುವ ಪ್ರತಿಯೊಬ್ಬ ಗುರುಗಳಿಗೆ ನನ್ನ ಹೃದಯಪೂರ್ವ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಗುರು ಎಂದರೆ ಮುಗ್ಧ ಮನದಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಂಡುಕೊಳ್ಳುವ ಅದ್ಭುತ ಶಿಲ್ಪಿ ನಮ್ಮ ಶಿಕ್ಷಕರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ವಾಕ್ಯದೊಂದಿಗೆ ಇವತ್ತು ಆನೇಕಲ್ನ ಸಮನ್ವಯ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವ ಶಿಕ್ಷಕರ ದಿನಾಚರಣೆಗೆ ಎಲ್ಲ ನನ್ನ ಆತ್ಮೀಯ ಶಿಕ್ಷಕರಿಗೆ ಇಲಾಖೆ ವತಿಯಿಂದ ಸಮನ್ವಯ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಗುರುವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶಿಕ್ಷಕರು ಎಂದರೆ ಅಕ್ಷರದ ಬೀಜ ಬಿತ್ತಿ ನಾಡು ಕಟ್ಟುವ ಎಲ್ಲ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಶಿಕ್ಷಣದಿಂದ ಮಾತ್ರ ಸಮಾಜ ಬದಲಾವಣೆ ಸಾಧ್ಯ. ಬದಲಾವಣೆಯ ಹರಿಕಾರರಾದ ಶಿಕ್ಷಕರಿಗೆ ಸೇವೆ ಸಾಧನೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲಾ
ಇವತ್ತು ಅವರು ಸತ್ತು ಎಷ್ಟೋ ವರ್ಷಗಳಾದರೂ ಕೂಡ ಇವತ್ತು ನಾವು ನೆನೆಸ್ಕೊಳ್ಳುವಂಥ ಒಂದು ಕಾರ್ಯಕ್ರಮವನ್ನು ಬ್ಯಾನರ್ಗಳಲ್ಲಿ ಹಾಕೋದ್ರ ಮುಖಾಂತರ ಎಲ್ಲರೂ ಕೂಡ ಅವರ ಒಂದು ಮುಖಪರಿಚಯ ಮತ್ತು ಅವರ ಒಂದು ಇತಿಹಾಸ ತಿಳಿಸುವಂಥ ಒಂದು ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಬ್ಯಾನರ್ ಅವರ ಹೆಸರು ಮಾಡ್ತಾರೆ. ಇವತ್ತು ಸಾವಿತ್ರಿಬಾಯಿಯವರ ಹೆಸರು ಕೇಳಿದ್ರೆ ಇಡೀ ಮಹಿಳಾ ಸಮಾಜ ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಂದು ಹೆಸರು. ಎಲ್ಲರೂ ಕೂಡ ಇಂದಿನ ಕಾಲದಲ್ಲಿ ಶಿಕ್ಷಣವನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಶಿಕ್ಷಣ ಇದ್ದರೆ ಮಾತ್ರ ಸಾಧ್ಯ ಅಂತೇಳಿ ಸಾರಿ ಆ ಕಾಲದಲ್ಲಿ ಶಿಕ್ಷಣವನ್ನು ಕೊಟ್ಟಂಥ ಮಹಾಪುರುಷೆ ತಾಯಿಯವರು ಅವರನ್ನು ಇವತ್ತು ನಾವು ಫೋಟೋ ಇಟ್ಟು ಪೂಜೆ ಮಾಡೋದ್ರ ಮುಖಾಂತರ ಅವರನ್ನು ಇವತ್ತು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಿಂಪಲ್ ಏನು ಕೂಡ ಆಡಂಬರದಿಂದ ಜೀವನವನ್ನು ನಡೆಸದೆ ಒಂದು ಶಿಕ್ಷಕರಾಗಿ ಒಂದು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರಪತಿಯಾಗಿ ಸೇವೆ ಮಾಡಿದಂಥವರು ಸರ್ವಪಲ್ಲಿ ರಾಧಾಕೃಷ್ಣರವರು ಕೂಡ ಆಗಿದ್ದಾರೆ. ಅದೇ ರೀತಿಯಾಗಿ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಆಗಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಇವತ್ತು ಪ್ರತಿಬಿಂಬಿಸ ಒಂದು ರೀತಿಯಲ್ಲಿ ಅವರ ಫೋಟೋಗಳನ್ನು ಹಾಕೋದ್ರ ಮುಖಾಂತರ ನಾವು ಅವರನ್ನು ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಂಥವರು ಯಾರು ಅಬ್ದುಲ್ ಕಲಾಂ ಅವರು ನಮ್ಮ ರಾಷ್ಟ್ರಪತಿಗಳಾಗಿ ಸೇವೆ ಮಾಡಿದಂಥವ್ರು. ಇವತ್ತು ಅವರು ಕೂಡ ಒಂದು ಶಿಕ್ಷಣವನ್ನು ಮಕ್ಕಳಿಗೆ ಬೋಧನೆ ಮಾಡುವ ರೀತಿಯಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಒಂದು ಪ್ರಾಣವನ್ನು ತೆಗೆದುಕೊಳ್ತಾರೆ. ಅಂಥ ಆದರ್ಶ ವ್ಯಕ್ತಿಗಳನ್ನು ನಾವು ನೆನೆಸ್ಕೊಳ್ಳುವಂಥ ರೀತಿಯಲ್ಲಿ ಬ್ಯಾನರ್ ಹಾಕಿ ಅವರಿಗೆ ಒಂದು ನಮನವನ್ನು ತರಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಆನೇಕಲ್ ತಾಲೂಕಿನ ಸಮಸ್ತ ಶಿಕ್ಷಕರಿಗೆ ಇವತ್ತು ತುಂಬ ಸಂತೋಷದಿಂದ ನಾನು ಅವರ ಹುದ್ದೆಗಳನ್ನು ಕೂಡ ಬರುತ್ತೆ ಎಲ್ಲರೂ ಕೂಡ ತುಂಬ ಸಂತೋಷದಿಂದ ನಮ್ಮ ದಿನಾಚರಣೆಯಲ್ಲಿ ಒಂದು ಶಿಕ್ಷಕರ ದಿನಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ನಿಮಗೆ ಇವಾಗ ಕೂಡ ನಿಮಗೆ ಯಾವ ಪದ್ಧತಿಗಳು ಕೂಡ ಅದಕ್ಕೆ ಬೆಲೆನೇ ಸಿಗಲ್ಲ. ಯಾಕೆಂತಂದರೆ ಮೊದಲನೇದಾಗಿ ಶಿಕ್ಷಕರು ಅಂತ ಹೇಳಿದ್ರೆ ಪ್ರತಿಯೊಂದು ಮಕ್ಕಳು ಆ ಮಕ್ಕಳಲ್ಲಿರ್ತಕ್ಕಂಥ ಎಂಥ ಮಕ್ಕಳನ್ನು ಕೂಡ ಒಂದು ಹುದ್ದೆ ತರುವಂಥ ಒಂದು ಕೆಲಸ ಶಿಕ್ಷಕರಲ್ಲಿ ಆಗ್ತದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಮನ್ವಯ ವೇದಿಕೆ ಅಂತ ಮಾಡಿಕೊಂಡು ಸೆಪ್ಟೆಂಬರ್ 5ನೇ ತಾರೀಕು ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ನೆರವೇರಿಸ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಹಾಗೂ ಸಂಸದರಾದಂಥ ಮಂಜಾಧರ್ ಸರ್ ಕೂಡ ಬಂದು ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ನೀಡಿದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾವು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಸುಮಾರು 40-45 ಜನಕ್ಕೆ ನಿವೃತ್ತಿ ಹೊಂದಿದಂಥ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ವಿಶೇಷವಾಗಿ ಹೆಚ್ಚು ವರ್ಷಗಳ ಸೇವೆ ಸಲ್ಲಿಸಿದಂಥ ಖಾಸಗಿ ಶಾಲೆಗಳಲ್ಲಿ ದುಡಿದಂಥ ಶಿಕ್ಷಕರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಕಳೆದ ಸಾಲಿನಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತವಾದಂಥವರಿಗೆ ಗೌರವ ಸಮರ್ಪಣೆಯನ್ನು ಈ ಸಂದರ್ಭದಲ್ಲಿ ಮಾಡಿದ್ದೀರಿ. ಇನ್ನೊಂದು ವಿಶೇಷ ಏನಂದರೆ ರಾಜ್ಯ ಪ್ರಶಸ್ತಿಗೆ ಆನೇಕಲ್ ತಾಲೂಕಿನ ಚಿತ್ರಕಾರ್ಯ ಶಾಲೆಯ ರಂಗನಾಥ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು ಹೇಳ್ತಕ್ಕಂಥ ವಿಚಾರ. ಅವರಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ತಾಲೂಕು ಶಿಕ್ಷಕರ ಸಂಘದ ಪರವಾಗಿ ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾ ಮಟ್ಟದ ಶಿಕ್ಷಕ ಪ್ರಶಸ್ತಿಗೆ ಶೋಭಾ, ಕೋಮಲಾ ಮತ್ತು ಯಶೋಧ ಅವರು ಆಯ್ಕೆಯಾಗಿದ್ದಾರೆ. ಅವ್ರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿ ವರ್ಷ ಕೂಡ ಏನು ನಿವೃತ್ತವಾದಂಥ ಶಿಕ್ಷಕರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಬಂದಿದ್ದೇವೆ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಹಾಗೂ ಇಲಾಖೆಯವರಿಗೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಮಾಡಲಾಯಿತು. ಸರ್ವಪಲ್ಲಿ ರಾಧಾಕೃಷ್ಣನವರ ಹುಟ್ಟುಹಬ್ಬವನ್ನು ಆನೇಕಲ್ ತಾಲೂಕಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿ ಶಿಕ್ಷಕರಿಗೆ ನಮ್ಮ ಶಾಸಕರಾದಂಥ ಶಿವಣ್ಣ ಸರ್ ಅವರು ಹಾಗೆಯೇ MP ಆದಂಥ ಮಂಜುನಾಥ್ ಸರ್ ಅವರು ಬಂದು ಶುಭ ಕೋರಿದ್ದಾರೆ. ಕಾರ್ಯಕ್ರಮದಲ್ಲಿ ತುಂಬ ಜನ ಅದ್ಧೂರಿಯಾಗಿ ನಡೆಸಿಕೊಟ್ರು. ಹಾಗೆಯೇ ನೆರಳೂರು ಶಾಲೆಯ ನಾಗರಾಜ್ ಸರ್ ಅವರು ಕಾರ್ಯಕ್ರಮದ ಆಯೋಜಕರಾಗಿ ಊಟದ ವ್ಯವಸ್ಥೆ ಮತ್ತು ವೇದಿಕೆ ವ್ಯವಸ್ಥೆ ಎಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಆನೇಕಲ್ ತಾಲೂಕಲ್ಲಿ ಶಿಕ್ಷಕರ ದಿನಾಚರಣೆ ಅದ್ಧೂರಿಯಾಗಿ ನಡೆಸಿಕೊಡ್ತಾರೆ. ನನ್ನ
ತಾಲೂಕಲ್ಲಿ ಒಂದು ವಿಶಿಷ್ಟವಾಗಿರುತ್ತದೆ. ಇಲ್ಲಿ ಪ್ರಾಥಮಿಕ ಪ್ರೌಢಶಾಲಾ ಸಮನ್ವಯ ವೇದಿಕೆ ವತಿಯಿಂದ ಉತ್ತಮವಾಗಿರ್ತಕ್ಕಂಥ ಸ್ಥಳ, ಒಂದು ಸದ್ದು ಗದ್ದಲ ಇಳಿರ್ತಕ್ಕಂತಹ ನಮ್ಮ ನಾಗರಾಜ್ ಸರ್ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಆವರಣದಲ್ಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ಕಾರಣಕರ್ತರು ಎಲ್ಲ ನಮ್ಮ ಸಂಘಗಳ ಪದಾಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಗಳ ಸರ್ಕಾರಿ ಇರ್ಬೋದು, ಅನುದಾನಿತ ಇರ್ಬೋದು, ಅನುದಾನ ರಹಿತ ಇರ್ಬೋದು, ಆ ಆಡಳಿತ ಮಂಡಳಿಯವರು ಮತ್ತು ಶಿಕ್ಷಕರು ಎಲ್ಲರೂ ಬಂದು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ, ಆ ಚೇರು ಈ ಚೇರು ಅಂತಕ್ಕಂಥದ್ದಿಲ್ಲ. ಎಲ್ಲರೂ ಸಹ ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡತಕ್ಕಂಥ ನಮ್ಮ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ಸಂಸದರು ಆಗಿರ್ತಕ್ಕಂಥ ಶ್ರೀ ಮಂಜುನಾಥ್ ಸರ್ ಅವರು ಉತ್ತಮವಾಗಿ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾರು ಮಾಡಿರ್ತಕ್ಕಂಥ ಮಾತುಗಳನ್ನು ನಾವೆಲ್ಲರೂ ಶಿಕ್ಷಕರು ಪಾಲಿಸಬೇಕಂತ ಹೇಳ್ತಾ ಎಲ್ಲ ಶಿಕ್ಷಕರಿಗೂ ಎಲ್ಲ ಮಾಧ್ಯಮದವರಿಗೂ ವಾಕಪ್ಪ ಗೋರ್ನರ್ ಅಂತ ಜ್ಯೋತಿ ಗಾಯನ ಸಭಾ ಭಾವಗೀತೆಗಳ ಗಾಯನ ತರಬೇತಿ ಕೇಂದ್ರ. ನಾವು ಈ ಕಾರ್ಯಕ್ರಮದಲ್ಲಿ ಸತತವಾಗಿ ಪ್ರತಿ ವರ್ಷ ಭಾಗವಹಿಸ್ತಾ ಇರ್ತೀವಿ ಮತ್ತು ಈ ಶಿಕ್ಷಕರೊಂದಿಗೆ ನಾವು ಭಾಗವಹಿಸೋದು ಮತ್ತು ಇಂಥ ಅದ್ದೂರಿಯಾದ ಫಂಕ್ಷನ್ನು ನಾವು ಯಾವುದೇ ತಾಲೂಕಿನಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಜನ ಶಿಕ್ಷಕರೆಲ್ಲ ಸೇರಿರ್ತಾರೆ, ಯಾರೂ ಇಂಥ ತಪ್ಪಿಸುವಂಥದ್ದಿಲ್ಲ ಮತ್ತು ಎಲ್ಲರೂ ಮನಸ್ಸೋ ಇಚ್ಛೆಯಿಂದ ಅತ್ಯಂತ ಭಕ್ತಿಯಿಂದ ಪಾಠ ಮಾಡೋದರಿಂದ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಅತಿ ಹೆಚ್ಚು ಮಾರ್ಕ್ಸ್ ಸಂಪಾದನೆ ಮಾಡಿ ಸುಮಾರು ಇಲ್ಲೇ ಅತ್ತಿವೆಲೆನಲ್ಲೇ 625ಕ್ಕೆ 625 ಮಾರ್ಕ್ಸ್ ತಗೊಂಡು ಸ್ಟೇಟ್ ರ್ಯಾಂಕ್ ಬಂದಂಥ ಸ್ಟೂಡೆಂಟ್ಗಳನ್ನು ನಮ್ಮ ಕ್ರಿಯೇಟ್ ಮಾಡಿದ್ದಾರೆ. ನಮ್ಮ BO ಯಾವಾಗಲೂ ಸಹಿತ ಎಲ್ಲ ಸ್ಕೂಲ್ಗಳಿಗೆ ಭೇಟಿ ಕೊಟ್ಟು ನಮ್ಮನ್ನೆಲ್ಲ ಹುರಿದುಂಬಿಸ್ತಾರೆ. ಶಿಕ್ಷಕರಿಗೆ ನಾನು ಇವತ್ತು